ನಮಸ್ಕಾರ. ಇವತ್ತಿನ ಒಂದು ರುಚಿಕರವಾದಂಥ ಹೆಲ್ದಿಯಾಗಿರೋ ಬೀಟ್ರೋಟ್ ಒಂದು ಪಲ್ಯನ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಸ್ವಲ್ಪ ಒಂದೆರಡು ಮೂರು ಹಸಿರು ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ 2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರೋಂಥ ಕಾಯಿ, ಮತ್ತು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆಲ್ಲ ತೆಗ್ದು ಅದನ್ನು ತುರಿದಿಟ್ಕೊಂಡಿದ್ದೀನಿ ಬೀಟ್ರೋಟು. ಮತ್ತು ಒಗ್ಗರಣೆಗೆ ಸಾಸಿವೆ ಬೇಕಾಗುತ್ತೆ, ಮತ್ತು ರುಚಿಗೆ ತಗೋಷ್ಟು ಉಪ್ಪು. ಆಮೇಲೆ ಒಂದು ಸ್ಟವ್ ಹಚ್ಚಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡ ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಬೇಕು, ಅದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲೆ. ಯಾವಾಗಲೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ. ಆಮೇಲೆ ಅದಕ್ಕೆ ಚಿಕ್ಕ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು, ಕೆಂಪಗಾಗಬೇಕು ಈರುಳ್ಳಿ. ಆವಾಗ ಪಲ್ಯ ನಮಗೆ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಪಲ್ಯ ತಿನ್ನೋಕ್ಕಾಗಲ್ಲ, ಅದು ಆ ಈರುಳ್ಳಿ ಒಂಥರ ಸಿಗ್ತಾ ಇರುತ್ತೆ ಬಾಯಿಗೆ. ಇದಕ್ಕೆ ಟೊಮೊಟೊ ಎಲ್ಲ ನಾವೇನು ಹಾಕೋದಿಲ್ಲ, ಅದಕ್ಕೆ ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಬೀಟ್ರೋಟ್ ಪಲ್ಯನ ಬೆಳಗ್ಗೆ ತಿಂಡಿ ಜೊತೆಗೆ ಮಾಡಬೇಕು ಅಂತ ಏನಿಲ್ಲ. ಬೆಳಗ್ಗೆನಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಚಪಾತಿ ಜೊತೆ ಊಟಕ್ಕಾದರೂ ಮಾಡ್ಕೋಬೋದು, ರಾತ್ರಿನಾದರೂ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾವು ಉಪ್ಪು ಹಾಕ್ಕೋಬೇಕು. ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಂಗಾಗಿ. ಆಮೇಲೆ ಉಪ್ಪು ಹಾಕಿದ್ಮೇಲೆ ತುರಿದಿಟ್ಟಿರುವಂತಹ ಬೀಟ್ರೋಟ್ನ ಹಾಕ್ತಾಯಿದ್ದೀನಿ. ಬೀಟ್ರೋಟ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ ನಾನು ಹೇಗೆ ತಿರುಗಿಸ್ಕೊಳ್ತಾ ಇದ್ದೀನೋ ಹಂಗೆ ತಿರುಗಿಸ್ಕೊಳ್ಳಿ. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈರುಳ್ಳಿ ಜೊತೆಗೆಲ್ಲ. ಆಮೇಲೆ ತಿರುಗಿಸ್ಕೊಳ್ಳಿ. ಆಮೇಲೆ ಅದಕ್ಕೇನು ನೀರು ಹಾಕೋಕ್ಕೇನು ಹೋಗಬೇಡಿ, ಅದರಲ್ಲೇ ನೀರಿನ ಅಂಶ ಇರುತ್ತೆ, ಅದರಲ್ಲೇ ಬೆಂದೋಗುತ್ತೆ ಅದು. ಅದಕ್ಕೆ ನೀರೆಲ್ಲ ಏನೋ ಹಾಕೋಕ್ಕೆ ಹೋಗಬೇಡಿ. ನೀರು ಹಾಕಿದ್ರೆ ಅದು ಒಂಥರ ಆಗಿಬಿಡುತ್ತೆ, ಅದು ತಳ ಹಿಡಿಬಾರ್ದು. ಆ ಥರ ನೀವು ತಿರುಗಿಸ್ತಾ ಇರಬೇಕು ಆವಾಗವಾಗಲೇ. ಆಮೇಲೆ ಯಾವಾಗಲೂ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಆಮೇಲೆ ಅದಕ್ಕೆ ತುರಿದಿಟ್ಟಿರುವಂತಹ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ರಿ. ಈ ಪಲ್ಯ ಚಪಾತಿ ಜೊತೆ, ದೋಸೆ ಜೊತೆ, ಆಮೇಲೆ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಎಕ್ಸ್ಪೆಷಲಿ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ತಾ ಇದ್ದೀನಿ. ಹಾಕಿ ಒಂದು ಸ್ವಲ್ಪ ತಂಗೆ ಬಾಡಿಸ್ಕೊಡಿ. ಇನ್ನೇನು ಇಳಿಸೋದಿನ್ನು 5 ಮಿನಿಟ್ಸ್ ಅಲ್ಲ, 1 ಮಿನಿಟ್ಸ್ ಇದೆ ಅಂದಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಆವಾಗ ಅದ್ರ ಫ್ಲೇವರೆಲ್ಲ ಬಿಟ್ಟು ಕೊತ್ತಂಬರಿ ಸೊಪ್ಪು ಫ್ಲೇವರೆಲ್ಲ ಬರಲ್ಲ, ಆಗ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹೊಸ ರೀತಿ ಟ್ರೈ ಮಾಡಿ. ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.